ನಿಮ್ಮ 20ಸ್ನಲ್ಲಿದ್ದೀರಾ ಅಂದ್ರೆ ಕೇರ್ಫುಲ್ ಆಗಿ ಕೇಳಿ, ಯಾಕಂದ್ರೆ ಈಗ ನೀವು ಮಾಡೋ ಮಿಸ್ಟೇಕ್ಸ್ ನಿಮ್ಮ ಎಂಟೈರ್ ಫ್ಯೂಚರ್ನ ಸೈಲೆಂಟ್ ಆಗಿ ಶೇಪ್ ಮಾಡ್ತವೆ. ನಿಮ್ಮ 20ಸ್ ನಿಮ್ಮ ಲೈಫ್ನ ಬಿಲ್ಡ್ ಮಾಡ್ಬೋದು ಅಥವಾ ಕಂಪ್ಲೀಟ್ಲಿ ಬ್ರೇಕ್ ಕೂಡ ಮಾಡ್ಬೋದು. ಮೋಸ್ಟ್ ಪೀಪಲ್ ಇದನ್ನ ಲೇಟ್ ಆಗಿ ರಿಯಲೈಸ್ ಮಾಡ್ತಾರೆ, ಆಲ್ರೆಡಿ ಇಯರ್ಸ್ ವೇಸ್ಟ್ ಆದ್ಮೇಲೆ. 20 ಇಯರ್ಸ್ ಆದ್ಮೇಲೆ ಯಾರು ಈ ಟ್ರೂತ್ ಹೇಳೋದಿಲ್ಲ. ಆದ್ರೆ ರಿಯಾಲಿಟಿ ಏನಂದ್ರೆ 20ಸ್ ಅಂದ್ರೆ ಫನ್ ಮಾತ್ರ ಅಲ್ಲ, ಫ್ಯೂಚರ್ ಬಿಲ್ಡ್ ಮಾಡೋ ಇಯರ್ಸ್. ಈ ಇಯರ್ಸ್ ವೇಸ್ಟ್ ಮಾಡಿದ್ರೆ ರಿಗ್ರೆಟ್ ಇಮಿಡಿಯೇಟ್ ಆಗಿ ಬರೋದಿಲ್ಲ. ಒಂದಿನ ಸಡನ್ಲಿ ಲೈಫ್ ನೋಡಿ ನಾನ್ ಟೈಮ್ ಯಾಕೆ ವೇಸ್ಟ್ ಮಾಡಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಒಂದಿನ ನಿಮ್ಗೆ ವರ್ಲ್ಡ್ ಕಾಂಕರ್ ಮಾಡ್ಬೋದು ಅನ್ನಿಸ್ತದೆ. ನೆಕ್ಸ್ಟ್ ಬೆಡ್ ಮೇಲೆ ಲೈ ಆಗಿ ನನ್ನ ಲೈಫ್ನಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ತೀರಾ. ಇಫ್ ದ್ಯಾಟ್ ಸೌಂಡ್ಸ್ ಲೈಕ್ ಯು, ಟ್ರಸ್ಟ್ ಮೀ, ಯು ಆರ್ ನಾಟ್ ಅಲೋನ್. ಆದ್ರೆ ಕೆಲವು ಲೆಸನ್ಸ್ ನಿಮ್ಗೆ ಇಯರ್ಸ್ ಆಫ್ ಸ್ಟ್ರೆಸ್ ಸೇವ್ ಮಾಡಬಹುದು. ಈಗ ಬ್ರೂಟಲ್ ಟ್ರೂತ್ ಕೇಳಿ, ನಿಮ್ಮ 20ಸ್ನಲ್ಲಿ ಮಾಡೋ ಚಾಯ್ಸಸ್ ಮುಂದಿನ 40 ಇಯರ್ಸ್ ಈಸಿ ಆಗ್ತದಾ ಅಥವಾ ಹಾರ್ಡ್ ಆಗ್ತದಾ ಅಂತ ಡಿಸೈಡ್ ಮಾಡುತ್ತೆ. ಈ ಡೆಕೇಡ್ ಪ್ರಾಕ್ಟೀಸ್ ರೌಂಡ್ ಅಲ್ಲ, ಇದು ನಿಮ್ಮ ಲೈಫ್ ಫೌಂಡೇಶನ್. ಫಸ್ಟ್ ಲೆಸನ್, ಪರ್ಫೆಕ್ಟ್ ಟೈಮ್ ಅಂತ ವೇಟ್ ಮಾಡಬೇಡಿ, ಯಾಕಂದ್ರೆ ಪರ್ಫೆಕ್ಟ್ ಟೈಮ್ ಅನ್ನೋದೇ ಇಲ್ಲ. ಪರ್ಫೆಕ್ಟ್ ಟೈಮ್ ಅಂದ್ರೆ ನೀವು ಸ್ಟಾರ್ಟ್ ಮಾಡೋ ಮೂಮೆಂಟ್. ಸ್ಕಿಲ್ ಲರ್ನ್ ಮಾಡೋದಾಗ್ಲಿ, ಜಿಮ್ ಜಾಯಿನ್ ಮಾಡೋದಾಗ್ಲಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ, ಡ್ರೀಮ್ ಫಾಲೋ ಮಾಡೋದಾಗ್ಲಿ. ಡಿಲೇ ಇಸ್ ದ ಬಿಗ್ಗೆಸ್ಟ್ ಥೀಫ್ ಆಫ್ ಸಕ್ಸೆಸ್. ನೀವು ಪೋಸ್ಟ್ಪೋನ್ ಮಾಡೋ ಪ್ರತಿದಿನ ಫ್ಯೂಚರ್ನಲ್ಲಿ ರಿಗ್ರೆಟ್ ಆಗಿ ರಿಟರ್ನ್ ಆಗುತ್ತೆ. ಮತ್ತೊಂದು ಟ್ರೂತ್, ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್. ಫೀಲಿಂಗ್ ಬಂದ್ಮೇಲೆ ಮಾಡ್ತೀನಿ ಅಂತ ವೇಟ್ ಮಾಡ್ತಾ ಇದ್ರೆ ಆವ್ರೇಜ್ ಲೈಫ್ನಿಂದ ಹೊರಗೆ ಬರೋದು ಕಷ್ಟ. ನಿಮಗೆ ಯಾವಾಗ್ಲೂ ಸ್ಟಡಿ ಮಾಡೋ ಮೂಡ್ ಇರೋದಿಲ್ಲ, ವರ್ಕ್ ಮಾಡೋ ಮೋಟಿವೇಶನ್ ಇರೋದಿಲ್ಲ, ಸೆಲ್ಫ್ ಇಂಪ್ರೂವ್ಮೆಂಟ್ ಫೀಲ್ ಕೂಡ ಇರೋದಿಲ್ಲ. ಆದ್ರೆ ಡಿಸಿಪ್ಲಿನ್ ಇದ್ರೆ ಮೂಡ್ ಇಲ್ಲದ್ರೂ ಆಕ್ಷನ್ ಆಗುತ್ತೆ. ವಿನ್ನರ್ಸ್ ಹೆಚ್ಚು ಇನ್ಸ್ಪೈರ್ಡ್ ಇರೋದಿಲ್ಲ, ಅವರು ಹೆಚ್ಚು ಕನ್ಸಿಸ್ಟೆಂಟ್ ಇರ್ತಾರೆ. ಕನ್ಸಿಸ್ಟೆನ್ಸಿ ಇಸ್ ಅ ಸೂಪರ್ ಪವರ್. ಸ್ಮಾರ್ಟೆಸ್ಟ್ ಪರ್ಸನ್ ಆಗ್ಬೇಕು ಅಂತಿಲ್ಲ, ಕ್ವಿಟ್ ಮಾಡದೆ ಡೈಲಿ ಶೋ ಅಪ್ ಆಗ್ಬೇಕು. ಡೈಲಿ ರೀಡ್ ಮಾಡಿ, ಡೈಲಿ ವರ್ಕ್ ಮಾಡಿ, ಡೈಲಿ ಇಂಪ್ರೂವ್ ಆಗಿ. ಸ್ಮಾಲ್ ಪ್ರೋಗ್ರೆಸ್ ಕೂಡ ನೋ ಪ್ರೋಗ್ರೆಸ್ಗಿಂತ ಪವರ್ಫುಲ್. ಮತ್ತು ಕೇಳಿ, ಎವ್ರಿಥಿಂಗ್ ಫಿಗರ್ಡ್ ಔಟ್ ಆಗಿಲ್ಲ ಅಂದ್ರೆ ಓಕೆ. ಸೊಸೈಟಿ ನೋಡಿದ್ರೆ 22 ಏಜ್ಗೆ ಕರಿಯರ್, ಪ್ಯಾಷನ್, ಪಾರ್ಟ್ನರ್, ಫ್ಯೂಚರ್ ಪ್ಲಾನ್ ಎಲ್ಲ ಕ್ಲಿಯರ್ ಇರಬೇಕು ಅನ್ಸ್ತದೆ. ಆದ್ರೆ ರಿಯಾಲಿಟಿ ಬೇರೆ. ಮೋಸ್ಟ್ ಪೀಪಲ್ ಜಾಸ್ಟ್ ಪ್ರಿಟೆಂಡಿಂಗ್. ಲೈಫ್ ರೇಸ್ ಅಲ್ಲ, ಎಕ್ಸ್ಪ್ಲೋರ್ ಮಾಡೋ ಜರ್ನಿ. ಸೆಕೆಂಡ್ ಲೆಸನ್, ಎಲ್ಲರೂ ಸ್ಮೈಲ್ ಮಾಡಿದ್ರೆ ಫ್ರೆಂಡ್ ಅಲ್ಲ. 20ಸ್ನಲ್ಲಿ ನೀವು ತುಂಬಾ ಜನ ಮೀಟ್ ಮಾಡ್ತೀರಾ. ಕೆಲವರು ಇನ್ಸ್ಪೈರ್ ಮಾಡ್ತಾರೆ, ಕೆಲವರು ನಿಮ್ಮ ಎನರ್ಜಿ, ಕೈಂಡ್ನೆಸ್, ಟೈಮ್ ಯೂಸ್ ಮಾಡ್ತಾರೆ. ಸೊ ಪ್ರೊಟೆಕ್ಟ್ ಯೋರ್ ಪೀಸ್. 100 ಫ್ರೆಂಡ್ಸ್ ಬೇಡ, ಫ್ಯೂ ರಿಯಲ್ ಪೀಪಲ್ ಸಾಕು. ಮತ್ತು ರಿಮೆಂಬರ್ ದಿಸ್, ಕಂಫರ್ಟ್ ಝೋನ್ ಡೇಂಜರಸ್. ಈಸಿ ಅನ್ಸುವ ಪ್ಲೇಸ್ನಲ್ಲಿ ಸ್ಟೇ ಮಾಡ್ತಾ ಇದ್ರೆ ಸೇಫ್ ಅನ್ಸ್ತದೆ, ಆದ್ರೆ ಸ್ಲೋಲಿ ಆಂಬಿಷನ್ ಸಾಯುತ್ತೆ. ನೀವು ಚಾಲೆಂಜ್ ಸ್ಟಾಪ್ ಮಾಡಿದ್ರೆ ಗ್ರೋತ್ ಕೂಡ ಸ್ಟಾಪ್ ಆಗುತ್ತೆ. ಆ ಸ್ಕೇರಿ ಆಪರ್ಚುನಿಟಿ ತೆಗೆದುಕೊಳ್ಳಿ. ಜಾಬ್ ಅಪ್ಲೈ ಮಾಡಿ, ಚಾನೆಲ್ ಸ್ಟಾರ್ಟ್ ಮಾಡಿ, ಸ್ಪೀಕಪ್ ಮಾಡಿ. ಗ್ರೋತ್ ಆಲ್ವೇಸ್ ಸ್ಟಾರ್ಟ್ಸ್ ವೇರ್ ಫಿಯರ್ ಬಿಗಿನ್ಸ್. ಮತ್ತೊಂದು ಇಂಪಾರ್ಟೆಂಟ್ ಲೆಸನ್, ಅಪ್ರೂವಲ್ ಚೇಸ್ ಮಾಡಬೇಡಿ. ರಿಲೇಟಿವ್ಸ್, ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಸ್ಟ್ರೇಂಜರ್ಸ್ನ ಇಂಪ್ರೆಸ್ ಮಾಡೋಕೆ ಇಯರ್ಸ್ ವೇಸ್ಟ್ ಮಾಡಬೇಡಿ. ಯಾವುದೇ ಮಾಡಿದ್ರೂ ಯಾರಾದ್ರೂ ಜಡ್ಜ್ ಮಾಡ್ತಾರೆ. ಸೊ ಅಪ್ಲಾಸ್ಗಾಗಿ ಬದುಕಬೇಡಿ, ಪರ್ಪಸ್ಗಾಗಿ ಬದುಕಿ. ನಿಮ್ಮ ಫಸ್ಟ್ ಜಾಬ್ ಡ್ರೀಮ್ ಜಾಬ್ ಆಗಿರೋದಿಲ್ಲ, ಅಂಡ್ ದ್ಯಾಟ್ಸ್ ಓಕೆ. ಸ್ಮಾಲ್ ಸ್ಟಾರ್ಟ್ ಅಂದ್ರೆ ಫೇಲಿಯರ್ ಅಲ್ಲ. ಎವ್ರಿ ಜಾಬ್ ಒಂದು ಲೆಸನ್ ಟೀಚ್ ಮಾಡುತ್ತೆ. ಸ್ಕಿಲ್ ಸ್ಟ್ಯಾಕ್ ಆಗ್ತವೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಎವ್ರಿ ಆಪರ್ಚುನಿಟಿನ ಸ್ಟೆಪ್ಪಿಂಗ್ ಸ್ಟೋನ್ ತರ ಯೂಸ್ ಮಾಡಿ. ಥರ್ಡ್ ಲೆಸನ್, ನಿಮ್ಮ ಹೆಲ್ತ್ ಪರ್ಮನೆಂಟ್ ಅಲ್ಲ. ಈಗ ನಿಮ್ಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ಬೋದು, ಅನ್ಸ್ಟಾಪಬಲ್ ಅನ್ಸ್ಬೋದು. ಆದ್ರೆ ಸ್ಲೀಪ್ ಇಗ್ನೋರ್ ಮಾಡಿದ್ರೆ, ಜಂಕ್ ಫುಡ್ ತಿಂದ್ರೆ, ಎಕ್ಸಸೈಸ್ ಅವಾಯ್ಡ್ ಮಾಡಿದ್ರೆ ಫ್ಯೂಚರ್ ಸೆಲ್ಫ್ ಪ್ರೈಸ್ ಪೇ ಮಾಡುತ್ತೆ. ಬಾಡಿ ಎವ್ರಿ ಹ್ಯಾಬಿಟ್ ರಿಮೆಂಬರ್ ಮಾಡುತ್ತೆ. ಪೇನ್ ಟೀಚ್ ಮಾಡೋ ಮುಂಚೆ ಡಿಸಿಪ್ಲಿನ್ ಕಲೀರಿ. ಫೋರ್ತ್ ಲೆಸನ್, ನೋಬಡಿ ಈಸ್ ಕಮಿಂಗ್ ಟು ಸೇವ್ ಯು. ಹಾರ್ಶ್ ಅನ್ಸ್ಬೋದು, ಬಟ್ ದಿಸ್ ಟ್ರೂತ್ ಫ್ರೀಡಮ್ ಕೊಡುತ್ತೆ. ನಿಮ್ಮ ಲೈಫ್ ಫಿಕ್ಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದೂ ಅಲ್ಲ. ಪೇರೆಂಟ್ಸ್ ಅಲ್ಲ, ಫ್ರೆಂಡ್ಸ್ ಅಲ್ಲ, ಸೊಸೈಟಿ ಅಲ್ಲ. ಈ ಟ್ರೂತ್ ಎಕ್ಸೆಪ್ಟ್ ಮಾಡಿದ್ಮೇಲೆ ಬ್ಲೇಮಿಂಗ್ ಸ್ಟಾಪ್ ಆಗುತ್ತೆ, ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಲರ್ನ್ ಟು ಬಿ ಅಲೋನ್. ನೀವು ಅಲೋನ್ ಆಗಿ ಸಿಟ್ ಮಾಡೋಕಾಗದೇ ಇದ್ರೆ ಆಲ್ವೇಸ್ ಅದರ್ಸ್ ಮೇಲೆ ಹ್ಯಾಪಿನೆಸ್ ಡಿಪೆಂಡ್ ಆಗುತ್ತೆ. ರಿಯಲ್ ಸ್ಟ್ರೆಂತ್ ಅಂದ್ರೆ ನಿಮ್ಮ ಓನ್ ಕಂಪನಿ ಎಂಜಾಯ್ ಮಾಡೋದು. ಸ್ಟ್ರಾಂಗ್ ಪೀಪಲ್ ಸೈಲೆನ್ಸ್ನ ಎಂಜಾಯ್ ಮಾಡ್ತಾರೆ. ಫ್ರೆಂಡ್ಶಿಪ್ಸ್ ಕೂಡ ಚೇಂಜ್ ಆಗ್ತವೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ದೂರ ಆಗ್ಬಹುದು, ಟ್ರಸ್ಟೆಡ್ ಪೀಪಲ್ ಡಿಸಪಾಯಿಂಟ್ ಮಾಡಬಹುದು. ಇಟ್ ಹರ್ಟ್ಸ್, ಬಟ್ ಇಟ್ಸ್ ನಾರ್ಮಲ್. ಪೀಪಲ್ ಗ್ರೋ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಫೇಕ್ ಕನೆಕ್ಷನ್ ಫೋರ್ಸ್ ಮಾಡಬೇಡಿ. ಮತ್ತೊಂದು ಪವರ್ಫುಲ್ ಟ್ರೂತ್, ಯೋರ್ ಸರ್ಕಲ್ ಡಿಸೈಡ್ಸ್ ಯೋರ್ ಫ್ಯೂಚರ್. ನಿಮ್ಮ ಕ್ಲೋಸೆಸ್ಟ್ 5 ಪೀಪಲ್ ನೋಡಿ, ಅವರು ನಿಮ್ಮನ್ನ ಫಾರ್ವರ್ಡ್ ಪುಷ್ ಮಾಡ್ತಾರಾ ಅಥವಾ ಬ್ಯಾಕ್ವರ್ಡ್ ಪುಲ್ ಮಾಡ್ತಾರಾ? ಲೇಜಿ ಫ್ರೆಂಡ್ಸ್ ಲೇಜಿನೆಸ್ನ ನಾರ್ಮಲ್ ಮಾಡ್ತಾರೆ. ಫೋಕಸ್ಡ್ ಫ್ರೆಂಡ್ಸ್ ಗ್ರೋತ್ನ ಇನ್ಸ್ಪೈರ್ ಮಾಡ್ತಾರೆ. ಚೂಸ್ ಕೇರ್ಫುಲಿ. ಲರ್ನ್ ಟು ಸೇ ನೋ. ಎವ್ರಿ ಔಟಿಂಗ್ ಅಟೆಂಡ್ ಮಾಡಬೇಕು ಅಂತಿಲ್ಲ, ಎವ್ರಿ ಪರ್ಸನ್ ಪ್ಲೀಸ್ ಮಾಡಬೇಕು ಅಂತಿಲ್ಲ. ನಿಮ್ಮ ಟೈಮ್ ಪ್ರೊಟೆಕ್ಟ್ ಮಾಡೋದು ರೂಡ್ ಅಲ್ಲ, ಮೆಚೋರಿಟಿ. ಫಿಫ್ತ್ ಲೆಸನ್, ಮನಿ ಮ್ಯಾಟರ್ಸ್.
ರಿಚ್ ಆಗೋದು ಮಾತ್ರ ಪಾಯಿಂಟ್ ಅಲ್ಲ, ಫ್ರೀಡಮ್ ಇಂಪಾರ್ಟೆಂಟ್. 20ಸ್ನಲ್ಲಿ ಸೇವಿಂಗ್, ಇನ್ವೆಸ್ಟಿಂಗ್, ಸ್ಪೆಂಡಿಂಗ್ ಕಂಟ್ರೋಲ್ ಲರ್ನ್ ಮಾಡಿಲ್ಲ ಅಂದ್ರೆ 30 ಸರ್ವೈವ್ ಮಾಡೋಕ್ ಮಾತ್ರ ವರ್ಕ್ ಮಾಡ್ಬೇಕಾಗ್ಬೋದು. ಮತ್ತು ಸ್ಟಾಪ್ ಸ್ಪೆಂಡಿಂಗ್ ಜಸ್ಟ್ ಟು ಲುಕ್ ಸಕ್ಸಸ್ಫುಲ್. ಎಕ್ಸ್ಪೆನ್ಸಿವ್ ಫೋನ್, ಬ್ರ್ಯಾಂಡೆಡ್ ಕ್ಲೋತ್ಸ್, ಆನ್ಲೈನ್ ಶೋ ಆಫ್ ಇವೆಲ್ಲ ಟೆಂಪರರಿ ಫೀಲಿಂಗ್. ರಿಯಲ್ ಸಕ್ಸಸ್ ಅಂದ್ರೆ ಫೈನಾನ್ಷಿಯಲ್ ಪೀಸ್. ಲುಕಿಂಗ್ ರಿಚ್ ಮತ್ತು ಫೈನಾನ್ಷಿಯಲಿ ಸ್ಟೇಬಲ್ ಸೇಮ್ ಅಲ್ಲ. ಸ್ಟಾರ್ಟ್ ಬಿಫೋರ್ ಯು ಫೀಲ್ ರೆಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ, ಎಡಿಟಿಂಗ್ ಲರ್ನ್ ಮಾಡೋದಾಗ್ಲಿ, ವಿಡಿಯೋಸ್ ಕ್ರಿಯೇಟ್ ಮಾಡೋದಾಗ್ಲಿ, ನೀವು ಫುಲ್ಲಿ ರೆಡಿ ಅನ್ನೋ ಫೀಲಿಂಗ್ ಯಾವತ್ತೂ ಬರುವುದಿಲ್ಲ. ಕಾನ್ಫಿಡೆನ್ಸ್ ಕಮ್ಸ್ ಆಫ್ಟರ್ ಸ್ಟಾರ್ಟಿಂಗ್. ಎವ್ರಿ ಎಕ್ಸ್ಪರ್ಟ್ ಒನ್ಸ್ ಬಿಗಿನರ್ ಆಗಿದ್ದ. 6th ಲೆಸನ್, ಫೇಲಿಯರ್ ಸಕ್ಸಸ್ಗೆ ಆಪೋಸಿಟ್ ಅಲ್ಲ, ಪಾರ್ಟ್ ಆಫ್ ಸಕ್ಸಸ್. 20ಸ್ನಲ್ಲಿ ಫೇಲಿಯರ್ ಬರುತ್ತೆ, ಲವ್ನಲ್ಲಿ, ಕರಿಯರ್ನಲ್ಲಿ, ಸ್ಟಡೀಸ್ನಲ್ಲಿ, ಫ್ರೆಂಡ್ಶಿಪ್ನಲ್ಲಿ. ಆದರೆ ಅದು ಸ್ಟಾಪ್ ಸಿಗ್ನಲ್ ಅಲ್ಲ, ಅದು ಲೈಫ್ ಕೊಡೋ ಲೆಸನ್. ಅಂದ್ರೆ ಲೈಫ್ ರೂಯಿಂಡ್ ಅನ್ನೋದಿಲ್ಲ, ಯು ಆರ್ ಲರ್ನಿಂಗ್. ರಿಯಲ್ ಮಿಸ್ಟೇಕ್ ಅಂದ್ರೆ ಗ್ರೋ ಆಗೋದನ್ನ ರೆಫ್ಯೂಸ್ ಮಾಡೋದು. ಹಾರ್ಟ್ ಬ್ರೇಕ್ ಕೂಡ ಲೆಸನ್ ಟೀಚ್ ಮಾಡುತ್ತೆ. ಕೆಲವರು ಫಾರ್ ಎವರ್ ಇರ್ತಾರೆ ಅಂತ ಅನ್ಸುತ್ತೆ, ಆದ್ರೆ ಅವರು ಲೀವ್ ಆಗ್ತಾರೆ. ಪೇನ್ ಟೀಚ್ ಮಾಡೋ ಲೆಸನ್ಸ್ ಕಂಫರ್ಟ್ ಯಾವತ್ತೂ ಟೀಚ್ ಮಾಡೋದಿಲ್ಲ. ಸಮ್ ಪೀಪಲ್ ಲೀವ್ ಸೊ ಯು ಕ್ಯಾನ್ ಗ್ರೋ. ಡೋಂಟ್ ಚೇಸ್ ವಾಟ್ ವಾಕ್ಡ್ ಅವೇ. ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಲಾಸ್ಟ್ ಆಗಿದ್ರೆ, ಸ್ಟ್ರೆಸ್ಡ್ ಆಗಿದ್ರೆ, ಓವರ್ವೆಲ್ಮ್ಡ್ ಫೀಲ್ ಆದ್ರೆ ಟ್ರಸ್ಟೆಡ್ ಪರ್ಸನ್ ಜೊತೆ ಮಾತಾಡಿ. ರೆಸ್ಟ್ ಬೇಕಾದ್ರೆ ರೆಸ್ಟ್ ತಗೊಳ್ಳಿ. ಮೈಂಡ್ಗೂ ಕೇರ್ ಬೇಕು, ಬಾಡಿ ಹಾಗೆ. 7th ಲೆಸನ್, ಸೋಷಿಯಲ್ ಮೀಡಿಯಾ ಜೊತೆ ಲೈಫ್ ಕಂಪೇರ್ ಮಾಡಬೇಡಿ. ಆನ್ಲೈನ್ನಲ್ಲಿ ಪೀಪಲ್ ಹೈಲೈಟ್ಸ್ ಮಾತ್ರ ಶೋ ಮಾಡ್ತಾರೆ, ರಿಯಾಲಿಟಿ ಅಲ್ಲ. ಸಕ್ಸಸ್ಫುಲ್ ಕಾಣೋ ಪರ್ಸನ್ ಲೋನ್ಲಿ ಇರಬಹುದು, ಹ್ಯಾಪಿ ಕಾಣೋ ಪರ್ಸನ್ ಸ್ಟ್ರಗಲ್ ಮಾಡ್ತಿರಬಹುದು. ನಿಮ್ಮ ಜರ್ನಿಗೆ ನಿಮ್ಮ ಓನ್ ಟೈಮಿಂಗ್ ಇದೆ. ಫೋಕಸ್ ಆನ್ ಗ್ರೋತ್, ನಾಟ್ ಕಂಪ್ಯಾರಿಸನ್. ಆ್ಯಂಡ್ ಬಿಗ್ಗೆಸ್ಟ್ ಲೆಸನ್, ನಿಮ್ಮ ಡೈಲಿ ರಿಪೀಟೆಡ್ ಚಾಯ್ಸಸ್ ನಿಮ್ಮ ಫ್ಯೂಚರ್ ಕ್ರಿಯೇಟ್ ಮಾಡುತ್ತೆ. ಸ್ಮಾಲ್ ಹ್ಯಾಬಿಟ್ಸ್ ಬಿಕಮ್ ಡೆಸ್ಟಿನಿ. ಡೈಲಿ ವೇಸ್ಟ್ ಆಗೋ 1 ಅವರ್ ಇಯರ್ಸ್ ಲಾಸ್ ಆಗಬಹುದು. ಡೈಲಿ ಇನ್ವೆಸ್ಟ್ ಆಗೋ 1 ಅವರ್ ಎಂಟೈರ್ ಲೈಫ್ ಚೇಂಜ್ ಮಾಡಬಹುದು. ಮೋಸ್ಟ್ ಪೀಪಲ್ 20ಸ್ನಲ್ಲಿ ಸ್ಕ್ರೋಲಿಂಗ್, ಕಂಪೇರಿಂಗ್, ಕಂಪ್ಲೇನಿಂಗ್, ವೇಟಿಂಗ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾರೆ. ಆದರೆ ಲೈಫ್ ವೇಟಿಂಗ್ ರಿವಾರ್ಡ್ ಮಾಡೋದಿಲ್ಲ, ಆಕ್ಷನ್ ರಿವಾರ್ಡ್ ಮಾಡುತ್ತೆ. ಸೊ ಆಸ್ಕ್ ಯೋರ್ ಸೆಲ್ಫ್, ನಿಮ್ಮ ಕರೆಂಟ್ ಹ್ಯಾಬಿಟ್ಸ್ ಡ್ರೀಮ್ ಲೈಫ್ ಬಿಲ್ಡ್ ಮಾಡ್ತಿದ್ಯಾ ಅಥವಾ ಸೈಲೆಂಟ್ಲಿ ಡಿಸ್ಟ್ರಾಯ್ ಮಾಡ್ತಿದ್ಯಾ? 20s ಪರ್ಫೆಕ್ಟ್ ಆಗೋ ಬಗ್ಗೆ ಅಲ್ಲ, ನೀವು ಯಾರು, ನಿಮಗೆ ಏನ್ ಇಂಪಾರ್ಟೆಂಟ್, ಯಾವ ಲೈಫ್ ಕ್ರಿಯೇಟ್ ಮಾಡಬೇಕು ಅದನ್ನ ಡಿಸ್ಕವರ್ ಮಾಡೋ ಇಯರ್ಸ್. 10 ಇಯರ್ಸ್ ನಂತರ ನೀವು ಸ್ಯಾಕ್ರಿಫೈಸಸ್ಗೆ ಥ್ಯಾಂಕ್ ಮಾಡ್ತೀರಾ ಅಥವಾ ಎಕ್ಸ್ಕ್ಯೂಸಸ್ಗೆ ರಿಗ್ರೆಟ್ ಮಾಡ್ತೀರಾ? ಸ್ಕೇರಿ ಪಾರ್ಟ್ ಏನಂದ್ರೆ, ಆ ಫ್ಯೂಚರ್ ಈಗ್ಲೇ ಕ್ರಿಯೇಟ್ ಆಗ್ತಿದೆ, ಟುಡೇ, ಈ ಮೂಮೆಂಟ್ನಲ್ಲಿ. ಈ ವಿಡಿಯೋ ಮುಗಿದ್ಮೇಲೆ ನೀವ್ ಚೂಸ್ ಮಾಡೋ ಆಕ್ಷನ್ಸ್ ಮೂಲಕ. ಸೊ ರೈಟ್ ನೌ ಲಾಸ್ಟ್ ಫೀಲ್ ಆಗ್ತಿದ್ಯಾ? ಮೇ ಬಿ ಯು ಆರ್ ನಾಟ್ ಫೇಲಿಂಗ್, ಮೇ ಬಿ ಯು ಆರ್ ಗ್ರೋಯಿಂಗ್. ಸೊ ಈ ವಿಡಿಯೋ ನೋಡಿ ಸ್ಕ್ರೋಲ್ ಮಾಡಬೇಡಿ, 1 ಲೆಸನ್ ಚೂಸ್ ಮಾಡಿ ಟುಡೇ ಆಕ್ಷನ್ ತಗೊಳ್ಳಿ. ಈ ವಿಡಿಯೋ ರೈಟ್ ಟೈಮ್ನಲ್ಲಿ ಹಿಟ್ಟಾಯಿತು ಅಂದ್ರೆ ನಿಮ್ಮ 20ಸ್ನಲ್ಲಿರುವ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾವ ಲೆಸನ್ ನಿಮಗೆ ಹಾರ್ಡೆಸ್ಟ್ ಹಿಟ್ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ರಿಯಲ್ ಲೈಫ್ ಲೆಸನ್ಸ್ಗಾಗಿ ಫಾಲೋ ಮಾಡಿ.